ಹಾಕಲ್ವೇನ್ರಿ? ಎಲ್ಲಿರಲ್ಲ ಅಡಗಿರಲ್ರಿ? ಈ ದೇಶ ಮನಸ್ಸು ಮಾಡಿದ್ರೆ ಅವನು ಅಪರಾಧಿ ತರಕ್ಕಾಗಲ್ವೇನ್ರಿ? ನಮ್ಮ ಸರ್ಕಾರಕ್ಕೆ ಸಾಧ್ಯತೆ ಇಲ್ಲ ತರಬೇಕಾದ್ರೆ. ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಅಫೇರ್ಸ್ ಇದು ಯಾರ ಹತ್ರ ಇದೆ? ಯಾರ ಹತ್ರ ಇದೆ ರೀ? ಯಾರು ತರಬೇಕು? ಅದು CBIನವ್ರ ಮುಖಾಂತರ ಅಲ್ಲಿಗೆ ಹೊರದೇಶಕ್ಕೆ ಕಳಿಸಿ ಅಲ್ಲಿಂದ ತರಿಸ್ಬೇಕು, ಹಿಡಿದು ತರಿಸ್ಬೇಕು. ಈ ದೇಶದ ಮುಖ್ಯಮಂತ್ರಿಗಳಿಂದ ಆಗಕ್ಕೆ ಸಾಧ್ಯ ಇಲ್ಲ. ಅದು ಈ ದೇಶದ ಇಂಟರ್ನಲ್ ಅಫೇರ್ಸ್ ಇದರಿಂದಲೇ ಮಾಡಿಸ್ಬೇಕು, ಫಾರಿನ್ ಅಫೇರ್ಸ್ನಿಂದ ತರಿಸ್ಲಿ. ಈ SIT ಏನ್ ದಿವಸ ಏನೇನ್ ಮಾಡಿದೀವಿ ಅಂತ ನಿಮಗೆ ಬಿಚ್ಚಿ ವರದಿ ಓದ್ಬೇಕಾ? ಏನ್ ಮಾಡ್ತಾರೆ ಅನ್ನೋದನ್ನ ತಡೆ ಅಂತ ಹೇಳ್ರಿ. ಈಗ SIT ಒಂದು ರೇ ಸ್ವಾಮಿ, SIT ಒಬ್ಬೊಬ್ರು ಮಾತಾಡಿ. ಯಾರನ್ನ ರೇ? ಕಾರ್ತಿಕ್ನ ವಿಚಾರಣೆ ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಸರಿ, ಕಾರ್ತಿಕ್ ರೇ ಇವ್ರೆ ನೋಡ್ರಿ, ಇಂಥ ಆಡಿಯೋಗಳು, ಇಂಥ ಕಥೆಗಳು. ನರಸಿಂಹ ಭಟ್ ಹನಿ ಪಾರ್ಕ್ ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 1000 ಇದಾವೆ ಬಿಟ್ಟಾಕಿ. ಈಗ ಅವನ ಯಾರ ಕಾರ್ತಿಕ್ ಗೌಡನ್ನ ಇವರು SIT ಎಂಕ್ವೈರಿ ಮಾಡಿಲ್ಲ, ಅವ್ನು ಹಿಡಿದಲ್ಲ, ಅವ್ನು ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಈಗ ಎಲ್ಲವೂ ಬರೋವರೆಗೂ ತಡೀರಿ. ಒಂದ್ ಸ್ವಲ್ಪ 4-5 ದಿವಸ ಟೈಮ್ ಕೊಡಿ, ನೋಡೋಣ. ಅದೇ ಯಾರು ಮುಚ್ಚಾಕ್ತಾರೆ ಆಮೇಲೆ ಮಾತಾಡೋಣ ಜೋರಾಗಿ. ಯಾವನ್ ಮುಚ್ಚಾಕಕ್ ಪ್ರಯತ್ನ ಮಾಡ್ತಾನೆ, SIT ಸರಿ ಇಲ್ಲ ಅಂದ್ರೆ ನೋಡೋಣ. ನೀವು SIT ಶುರು ಮಾಡಿದ ಬೆಳಿಗ್ಗೆನೆ ಹೇಳ್ತೀರಿ SIT ಸರಿ ಇಲ್ಲ, SIT ಸರಿ ಇಲ್ಲ. CBI ಕೊಡಿ. ಏನದು ಅದ ಅರ್ಥ? ಹೆಂಗ್ ಬೇಕು ಹಂಗೆ ಮಾಡೋದು? ಅವ್ರು ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳಂತಡ್ರಿ. ಅವ್ರನ್ನ SIT ಕೇಳಂತಡ್ರಿ, ಯಾಕೆ ಮಾಡಕ್ಕಲ್ಲ ಅಂತ ಕೇಳೋಣ. ಮಾಡ್ಲೇಬೇಕು. ಅವ್ರ ಸಂದರ್ಭ, ಸಮಯ, ಅವರ ವಿಟ್ನೆಸ್, ಎವಿಡೆನ್ಸ್ ಏನೇನಿರುತ್ತೋ ಅಂತ ನೋಡ್ತಾ ಇರ್ತಾರೆ. ನೋಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಆಗ SIT ಪಕ್ಷಪಾತ ಮಾಡಿದ್ದಾರೆ, ಇವ್ರು ಸರಿ ಇಲ್ಲ ಅಂತ ಹೇಳಿ ತೂಷಣೆ ಮಾಡೋಣ. ಇನ್ನೂ ಒಂದು 4 ದಿವಸ ಟೈಮ್ ಕೊಡಿ, ನೋಡೋಣ. ಇನ್ನೂ 4 ದಿವಸ ಟೈಮು. ಸ್ವಾಮಿ ನೋಡ್ರಿ, ಅವ್ರ ಮೇಲೆ ಕಂಪ್ಲೇಂಟ್, ಕೋರ್ಟ್ ಬೇಲ್ ರಿಜೆಕ್ಟ್ ಆಗಿದೆ. ಬೇಲ್ ರಿಜೆಕ್ಟ್ ಆತದಂಗೆ ಅವನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರಕ್ಕಾಗಲ್ಲ. ಅವ್ನು ಯಾರಾದರೂ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟು ಅವನ್ನ ಕಂಪ್ಲೇಂಟ್ ಇವನು ಇಂಥದ್ರಲ್ಲಿ ಪೆನ್ ಡ್ರೈವ್ ಹಂಚೋದ್ರಲ್ಲಿ ಇಂತನೋ ಕಾರಣಕರ್ತ ಇದ್ದಾನೆ, ಇವನ ಮೇಲೆ ಆಪಾದನೆ ಇದೆ, ಇಂಥ ಆಪಾದನೆ ನಿಖರವಾದಂತ ಆಪಾದನೆ ಇದೆ ಅಂತೇಳಿ ಕಂಪ್ಲೇಂಟ್ ಕೊಡಿ, ಎಳ್ಕೊಬತ್ತಾರೆ ಬೆಳಿಗ್ಗೆ ಎದ್ದು. ಈಗ ಇದು ಕೋರ್ಟಲ್ಲಿ ಇದೆ ನಮ್ಮದು. ನಾವು ಇಂಥ ಭ್ರಷ್ಟಾಚಾರವನ್ನ, ಇಂಥ ಏನು ಅನೀತಿಯುತವಾದಂಥ ಕೆಲಸ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ನಾವು SIT ತನಿಖೆ ಕೊಟ್ಟು ಭಾಳ ನಿಷ್ಪಕ್ಷಪಾತವಾದಂಥ ತನಿಖೆ ನಡೀತೈತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಬೇಡ, ಅದರಲ್ಲಿ ನ್ಯಾಯ ದೊರಕಿಸ್ಕೊಡ್ತೀವಿ. ಈಗಲೂ ಸತ್ಯ ನಾನು ಈ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರ ಮುಖಾಂತರ, ಈ ಮಾಧ್ಯಮಗಳ ಮುಖಾಂತರ ನಾನು ಮನವಿ ಮಾಡಿಕೊಳ್ತದ್ದು, ನಮ್ಮ ಮರಿತಿಬ್ಬೇಗೌಡರನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ಕೊಡಿ ಅಂತೇಳಿ ನಿಮ್ಮೆಲ್ಲರಿಗೂ ನೀವು ಮಾಡಿಕೊಡೋಕ್ಕೆ ಸಹಕಾರ ಕೊಡಿ.